ಸೂಜಿ ತಾನೆ ನೀನು? ಏನೇ ಸೂಜಿ, ಇಷ್ಟುದ್ದ ಆಗ್ಬಿಟ್ಟಿದ್ಯಾ? ಇಷ್ಟೊಳ್ಳೆ ಬಟ್ಟೆಗಳು. ನಿಮ್ಮಪ್ಪನಿಗೇನ ಲಾಟ್ರಿ ಹೊಡಿತಾ? ಲಾಟ್ರಿ ಹೊಡೆದಿರೋದು ಅಪ್ಪಂಗಲ್ಲ, ಅಮ್ಮಂಗೆ. ಶ್ರೀಮಂತರ ಮನೆ ಸೇರಿದ್ಲು. ಆ ಮನೆ ಯಜಮಾನ ತುಂಬಾ ಒಳ್ಳೆಯವನಂತೆ. ನಿಮ್ಮ ಅಮ್ಮನ ತುಂಬಾ ಚೆನ್ನಾಗಿ ನೋಡ್ಕೊತಾನಂತೆ. ಈ ಮತ್ತೆ ನಿಮ್ಮ ಅಪ್ಪ ಏನಾದ ದೇಶ ಬಿಟ್ಟು ಓಡೋದ್ನ? ಅಪ್ಪ ಸತ್ತೋದ್ರು. ಅಮ್ಮ ಮಾತಾಡೋದೇ ಇಲ್ಲ. ವೀಲ್ ಚೇರ್ ಮೇಲೆ ತಳ್ಕೊಂಡು ಹೋಗ್ಬೇಕು. ಸುಜಿ ಮರಿ, ಗೊತ್ತಿಲ್ಲದೆ ಏನೇನೇ ಹೇಳ್ಬಿಟ್ಟೆ ಪುಟ್ಟ. ಅಲ್ಲ ಸುಜಿ, ನಿಮ್ಮ ಅಮ್ಮಂಗ್ ಕಾಪಿ ಕೊಟ್ರೆ ಕಾಪಿ ಕುಡಿಲೇ ಇಲ್ಲ. ಕೈಕಾಲ್ ಸ್ವಾಧೀನ ಇಲ್ವಲ್ಲ? ಬಿಡಿಲಲ್ತಕ್ಕ, ನಾನೇ ಕುಡಿಸ್ತೀನಿ. ಎಲ್ಲ ಸೇವೆನೂ ನೀನೇ ಮಾಡ್ತೀಯ ಸುಜಿ. ಪುಣ್ಯ ಮಾಡಿದ್ಲು ನಿಮ್ಮ ಅಮ್ಮ. ತಪ್ಪು ತಿಳಿಬೇಡ ಸುಜಿ, ಈ ಜನ್ಮದಲ್ಲಿ ಸರೋಗಲ್ಲ ಅನ್ಸುತ್ತೆ. ಇದಕ್ಕಿಂತ ಸಾಯೋದ್ ವಾಸಿ ನೋಡು. ಲಲಿತಕ್ಕ, ನಿಮ್ಗೇನ್ ಗೊತ್ತಾ ಅಪ್ಪ ಅಮ್ಮ ಇಲ್ದಿರೋದೇನು ಅಂತ? ನಿಮಗ್ ಸಹಾಯ ಮಾಡಾಗಿದ್ರೆ ಮಾಡಿ, ಇಲ್ಲಾಂದ್ರೆ ಬಿಡಿ. ಅದೃಷ್ಟವಂತೆ, ಅಪ್ಪನ್ ಸಾವಲ್ಲಿ ಬದುಕ್ ಕಂಡ್ಕೊಂಡೆ. ನಿಮ್ಮ ನೆಚ್ಚಿನ ಮೊಮ್ಮಗಳು ಮತ್ತೆ ಮನೆ ಸೇರ್ತಾಳೆ. ಇಷ್ಟರಲ್ಲೇ ಅವಳು ಬಂದ ನಂತರ ಮನೆಯ ಪರಿಸ್ಥಿತಿ ಇನ್ನೂ ಹದಗೆಡುತ್ತೆ. ಮುಖ್ಯವಾಗಿ ಮನೆಯ ಯಜಮಾನನಿಗೆ ಆಪತ್ತು. ನಿಮ್ಮ ಮನೆಯ ಅರಸಿಗೆ ದೊಡ್ಡ ವಿಪತ್ತು ಈ ಕ್ಷಣ ಕಾಯ್ತಿದೆ. ತಡೆಯಬೇಕು. ಬೇಡ ಅಂದ್ರೆ ಅವಳಿಗೆ ಬಂದಿರೋ ವಿಪತ್ತಿಗಿಂತ ನಮ್ಮ ತೊಂದರೆನೇ ನಮ್ಗೆ ಹೆಚ್ಚು ಸ್ವಾಮೀಜಿ. ಅದಕ್ಕೆ ತಮ್ಮ ಆಶೀರ್ವಾದ ಬೇಕು. ಅಂದರೆ ನಮ್ಮಿಂದ ಕೆಟ್ಟ ಕೆಲಸವನ್ನು ಮಾಡಿಸೋ ಇಚ್ಛೆ ನಿಮಗೆ? ಅದು ನಮಗೆ, ನಮ್ಮ ಕುಟುಂಬಕ್ಕೆ ನನ್ನ ದೃಷ್ಟಿಯಲ್ಲೇ ಕೆಟ್ಟದು ಅನ್ಸೋದಿಲ್ಲ ಸ್ವಾಮೀಜಿ. ಸೂಜಿಗೆ ಬರ್ತಿರೋ ಆಪತ್ತು ಹಾಗೇ ಇದ್ದು ಅವಳು ಯಾವತ್ತೂ ನಮ್ಮ ಮನೆಗೆ ಬರಲೇಬಾರ್ದು. ಹಾಗೆ ಸರೋಜಾನು ದೂರ ಆಗ್ಬಿಡ್ಬೇಕು. ಪ್ರಯತ್ನ ನಮ್ಮದು, ಫಲ ದೈವೇಚ್ಛೆ. ಸರೋಜಾ ಸರೋಜಾ ಸರೋಜಾ. ಅಂಕಲ್, ನಮ್ಮ ಅಮ್ಮಂಗೆ ಏನು ಮಾಡಬೇಡಿ ಅಂಕಲ್. ಅಂಕಲ್, ನಿಮ್ ಕೈ ಮುಗಿತೀನಿ ಅಂಕಲ್. ನಮ್ಮ ಅಮ್ಮನ್ ಬಿಟ್ಬಿಡಿ ಅಂಕಲ್. ನೀವು ಕಾಲ್ ಮುಗಿತೀನಿ ಅಂಕಲ್. ಪ್ಲೀಸ್ ಅಂಕಲ್, ಪ್ಲೀಸ್. ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಇಷ್ಟಪಟ್ಟು ನನ್ನ ಜೈಲು ಕಳಿಸಿದಾಳೆ. ನಾನು ಸುಮ್ಮನೆ ಬಿಡ್ತೀನ? ನಿಮ್ ಕಾಲು ಬೀಳ್ತೀನಿ ಅಂಕಲ್. ನಮ್ಮ ಅಮ್ಮನ್ ಬಿಟ್ಬಿಡಿ ಅಂಕಲ್. ನಿಮ್ ಕಾಲು ಬೀಳ್ತೀನಿ ಅಂಕಲ್. ಅಮ್ಮನೇನು ಮಾಡಬೇಡಿ ಅಂಕಲ್. ಬಂದ್ರ